Hello guys, good morning. Welcome back to the newer concept that is, Kingdom Mycota. Whereas Kingdom Mycota refers to Kingdom Fungi. Fungi ಅಂದ ತಕ್ಷಣನೇ ನಿಮಗೆ ನೆನಪಾಗೋದಂದ್ರೆ ನನಗನ್ಸಿದ ಮಟ್ಟಿಗೆ ಬ್ರೆಡ್ನ ಮೇಲೆ ಬರುವಂಥ ಮೌಲ್ಡ್ಸ್, ರೈಟ್, ಆರ್ ಮಶ್ರೂಮ್ಸ್ as you can see over here, right? So whereas mushrooms ಅಥವಾ fungi ನಾವು ತಗೊಂಡ್ರೆ, hope you all may be knowing that they are saprophytic, right? And some of them are, except one actually, not some, except one, all are multicellular here, okay? And that one example ಬಂದ್ಬಿಟ್ಟು yeast ಬಗ್ಗೆ ನೀವು ಕೂಡ ಅಗೇನ್ ಕೇಳಿದ್ದೀನಿ ಅನ್ಕೊಳ್ತೀನಿ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪಾಯಿಂಟ್, ಈ ಒಂದು ಕಾನ್ಸೆಪ್ಟಲ್ಲಿ ದಟ್ ಈಸ್ ಕಿಂಗ್ಡಮ್ ಮೈಕೋಟಾದಲ್ಲಿ ನಾವು ಡಿಸ್ಕಸ್ ಮಾಡುವಂತಹ ಸ್ಪೀಸೀಸ್ಗಳೆಲ್ಲ ಮೆಜಾರಿಟಿ ನಾವೇನಂತ ಹೇಳ್ತೀವಿ, ಅವುಗಳನ್ನು ಸ್ಯಾಪ್ರೋಫೈಟಿಕ್ ಅಂತ ಕರಿತೀವಿ. ಅಂದರೆ ಇಲ್ಲಿ ಬರೀ ಸ್ಯಾಪ್ರೋಫೈಟಿಕ್ ಇರಬೇಕು ಅಂತ ಇಲ್ಲ, ಇದರಲ್ಲಿ ಈವನ್ ಸಮ್ ಆಫ್ ದೆಮ್ ಆರ್ ಪ್ಯಾರಾಸೈಟಿಕ್, ಸಮ್ ಆಫ್ ದೆಮ್ ಆರ್ ಸಿಂಬಯಾನ್ಸ್ ಆಗಿ ಕೂಡ ಇರ್ತವೆ. Okay, so that is concerned with the habitat of those species. Then one more point ಬಂದ್ಬಿಟ್ಟು, whereas all these different types of nutrition ಏನಿದೆ, nutrition level ಏನಿದೆ, ಅದನ್ನು ನಾವು heterotrophic ಅಂತ ಕೂಡ ಕರಿತೀವಿ. Hope you all may be knowing that, because under the heterotrophic organisms we make them into again three different types, that is that is either saprophytic or symbionts or parasites ಅಂತ ಕೂಡ ಕರಿತೀವಿ. ಓಕೆ, ಇನ್ನು ಕೆಲವು ಎಕ್ಸಾಂಪಲ್ಸ್ ಅನ್ನ ತಗೊಂಡ್ರೆ, ಲೈಕ್ ಐ ಹೋಪ್ ಯು ಮೇ ಬಿ ನೋಯಿಂಗ್ ಅಬೌಟ್ ದಿ ರಿಂಗ್ ವರ್ಮ್ ಡಿಸೀಸ್. whereas ರಿಂಗ್ ವರ್ಮ್ ಡಿಸೀಸ್ ನಮಗೆ ಅಂದರೆ ಹ್ಯೂಮನ್ ಬೀಯಿಂಗಿಗೆ ಕಾಮನ್ ಆಗಿ ಕಾಸ್ ಆಗುವಂಥ ಒಂದು ಡಿಸೀಸ್ ಅದು, ದಟ್ ಈಸ್ ಫಂಗಲ್ ಡಿಸೀಸ್ ಅಂತ ಕೂಡ ಕರಿತೀವಿ. ಆ್ಯಂಡ್ ಫಂಗಲ್ ಡಿಸೀಸ್ ಈಸ್ as you all are getting over here, andre there are some of the fungi which will cause the disease, and just not the ringworm disease, okay, that is Trichoderma polysporum anta karitivi ಆ species ಗೆ. ಅದಷ್ಟೇ ಅಲ್ಲ, ಈವನ್ ಪ್ಲಾಂಟ್ಸ್ ಅಲ್ಲಿನೂ ಕೂಡ ಕೆಲವು ಫಂಗಲ್ ಡಿಸೀಸ್ಗಳು ಇರ್ತವೆ. ಲೈಕ್ ಫಾರ್ ಎಕ್ಸಾಂಪಲ್ wheat rust which will cause the disease, and the name of the species ಬಂದ್ಬಿಟ್ಟು Puccinia ಅಂತ ಕರಿತೀವಿ. ಓಕೆ, ಮತ್ತೆ ಇನ್ನೊಂದು ನಿಮಗೆ ಗೊತ್ತಿರ್ಬೋದು, ಕನ್ಸರ್ನ್ ವಿತ್ ಆಂಟಿಬಯೋಟಿಕ್ಸ್. ಓಕೆ, ಆಂಟಿಬಯೋಟಿಕ್ಸ್ ಆರ್ ಯೂಸ್ಡ್ ಟು increase the immunity, right? Because when the person is having the lack of immunity, so ಅವಾಗ ನಾವು ಈ ಆಂಟಿಬಯೋಟಿಕ್ಸ್ ಅನ್ನು ಯೂಸ್ ಮಾಡಿಬಿಟ್ಟು ಅವರಿಗೆ ಇನ್ಫೆಕ್ಷನ್ ಇಂದ ಓವರ್ಕಮ್ ಆಗೋಕ್ಕೆ ಹೆಲ್ಪ್ ಮಾಡ್ತೀವಿ, ರೈಟ್? ಸೊ ಅಂದರೆ ಅವುಗಳು ಆಂಟಿಬಾಡೀಸನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡ್ತವೆ. ಓಕೆ, ಸೊ ಅದೊಂದು ಪಾಯಿಂಟ್. ವೆರಾಸ್ ಇದರಲ್ಲಿ ಆಂಟಿಬಯೋಟಿಕ್ಸ್ ಎಕ್ಸಾಂಪಲ್ ತಗೊಂಡ್ರೆ, ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆಂಟಿಬಯೋಟಿಕ್ ಯಾವುದಂತ ಹೇಳ್ತೀವಿ ನಾವು, ಪೆನಿಸಿಲಿಯಂ ನೊಟೇಟಮ್ ಅಂತ ಕರಿತೀವಿ ಅದಕ್ಕೆ. ವೆರಾಸ್ ಪೆನಿಸಿಲಿಯಂ ಆಲ್ಸೋ ಕಮ್ಸ್ ಅಂಡರ್ ದಿ ಕಿಂಗ್ಡಮ್ ಮೈಕೋಟಾ ಆರ್ ದಿ ಫಂಗೈ ಅಂತ ಕರಿತೀವಿ. ಓಕೆ, then okay, now let me go for the different types of examples as I said you. Like if you take the example of penicillium, ನೋಡಿ ಹೀಗೆ ಇರುತ್ತೆ penicillium notatum. Then of course ನೀವು even ಮಸ್ಟರ್ಡ್ನ ಮೇಲೆ ಕಾಸ್ ಆಗುವಂಥ ಡಿಸೀಸ್, ಪೌಡರಿ ಡಿಸೀಸ್ ಅಂತ ಏನು ಕರಿತೀವಿ. ಓಕೆ, ದಟ್ ಆಲ್ಸೋ ವಿಲ್ ಬಿ ಲೈಕ್ ದಿಸ್ ಓವರ್ ಹಿಯರ್. ಓಕೆ, ಅಂದರೆ ಆ ಲೀಫ್ನ ಮೇಲೆ ವೈಟ್ ಸ್ಪಾಟ್ಸ್ ಎಲ್ಲ ನೋಡ್ತೀವಿ ನೋಡ್ರಿ, ದಟ್ ಈಸ್ ಡ್ಯೂ ಟು ದಿ ಫಂಗಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ದೆನ್ ಹಾಗೆ ಬೇರೆ ಎಕ್ಸಾಂಪಲ್ಸ್ ತಗೊಂಡ್ರೆ, ಓಕೆ, ಆಸ್ ಯು ಕ್ಯಾನ್ ಸಿ ಓವರ್ ಹಿಯರ್ ನೋಡಿ, ಇಲ್ಲಿನೂ ಕೂಡ ಇದೆ. ಓಕೆ, ಇಟ್ ಹ್ಯಾಸ್ ಕಾಸ್ಡ್ ರಿಂಗ್ ಲೈಕ್ ಸ್ಟ್ರಕ್ಚರ್ which is actually powdery one, and when you observe it under the microscope you will be able to see that these organisms are nothing but the fungi. Okay, then one more point ನಾವು ತಗೊಂಡ್ರೆ, ಈ ಸ್ಪೀಸೀಸ್ ಅಲ್ಲಿ ಯುನಿಸೆಲ್ಲಾರ್ ಇರಲ್ಲ ಅಂದರೆ ಹೇಗಿರುತ್ತೆ, ಮಲ್ಟಿಸೆಲ್ಲಾರ್ ಆಫ್ ಕೋರ್ಸ್. ಆ್ಯಂಡ್ ಆ ಮಲ್ಟಿಸೆಲ್ಲಾರ್ ಫಾರ್ಮ್ ಹೇಗಿರುತ್ತೆ ಅಂದರೆ, ದೇ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಹೈಫೇ ಅಂತ ಕರಿತೀವಿ, ಫಿಲಾಮೆಂಟಸ್ ಹೈಫೇ ಅಂತ ಕರಿತೀವಿ. ಓಕೆ, ಸೊ ಆ ಫಿಲಾಮೆಂಟಸ್ ಹೈಫೇ ಹೇಗಿರುತ್ತೆ ಅನ್ನೋದನ್ನ ಕೂಡ ನೋಡೋಣ ನಮ್ಮ ಮುಂದಿನ ಸ್ಲೈಡಲ್ಲಿ. ಓಕೆ, ಸೊ ವೆರಾಸ್ ಇಲ್ಲಿ ಐ ಹ್ಯಾವ್ ಟೇಕನ್ ದ ಎಕ್ಸಾಂಪಲ್ ಆಫ್ ದಿ ಫೋಟೋಕಾಪಿ ಆಫ್ ದಿ ಈಸ್ಟ್ನ ಬಗ್ಗೆ ನಿಮಗೆ ಗೊತ್ತಿರ್ಬೋದು ಮಕ್ಕಳೇ. ಸೊ ವೆರಾಸ್ ದೀಸ್ ಈಸ್ಟ್ ಆರ್ ಯೂಸ್ ಟು ಇನ್ಕ್ರೀಸ್ ದ ಡಫ್,
ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಜಾಸ್ತಿ ಆಗೋಗುತ್ತೆ ನಿಮ್ಮ ಡಫಲ್ಲಿ. ಅಂದರೆ ಲೈಕ್ ಎಲ್ಲಿ ಯೂಸ್ ಮಾಡ್ತೀರಾ duff ಅಥವಾ dough, however you want, you can pronounce. Whereas especially in the cakes, while making the cake, okay, or to make idli, dosa, paddu, all these things, ಅಲ್ಲಿನೂ ಕೂಡ ನಾವು ಈಸ್ಟನ್ನು ಯೂಸ್ ಮಾಡ್ಬೋದು. ಅಂದರೆ ಮನೇಲಿ ಕೂಡ ಯೂಸ್ ಮಾಡ್ಬೋದು, ಅಥವಾ ಹೈಯರ್ ಅಮೌಂಟಲ್ಲಿ ನಾವು ಮಾಡಬೇಕಾದ್ರೆ, ಅಂದರೆ ಲೈಕ್ ಶಫ್ಸ್ ಎಲ್ಲ ಇದ್ದಾಗ ಬಿಗರ್ ಹೋಟೆಲ್ಸಲ್ಲಿ ಈ ಈಸ್ಟನ್ನ ಕಾಮನ್ ಆಗಿ ಯೂಸ್ ಮಾಡ್ತಾರೆ, ಮತ್ತು ಬೇಕ್ರಿನಲ್ಲಿ ಕೂಡ ಯೂಸ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಈ ಸ್ಯಾಕ್ರೋಮೈಸಿಸ್ ಸರ್ವೈಸಿಯೆ ಅನ್ನುವಂಥ ಸ್ಪೀಸೀಸು, ಅದಕ್ಕೆ ಕಾಮನ್ ಆಗಿ ನಾವೇನು ಈಸ್ಟ್ ಅಂತ ಕರಿತೀವಿ, ದಟ್ ಈಸ್ ಆಲ್ಸೋ ಯೂಸ್ಡ್ ಆಸ್ ದಿ ಬೇಕರ್ಸ್ ಈಸ್ಟ್ ಅಥವಾ ಬ್ರಿವರ್ಸ್ ಈಸ್ಟ್ ಅಂತ ಕರಿತೀವಿ. ಅಂದರೆ ಬೇಕ್ರಿನಲ್ಲಿ ಯೂಸ್ ಮಾಡಿಬಿಟ್ಟು ಡೋನ ಸೈಜನ್ನು ಇನ್ಕ್ರೀಸ್ ಮಾಡಿ, ಪ್ಲಫಿನೆಸ್ ಆಗಿ ಮಾಡಿ, ದೆನ್ ಅದರಿಂದ ಫುಡ್ ಪ್ರಾಡಕ್ಟನ್ನು ಮಾಡೋದಕ್ಕೆ ನಾವು ಬೇಕರ್ಸ್ ಈಸ್ಟ್ ಅಂತ ಕರಿತೀವಿ. ಅದನ್ನೇ ಬೆವರೇಜಸ್ ಪ್ರಿಪೇರ್ ಮಾಡಿದರೆ, ಓಕೆ, ಬೆವರೇಜಸ್ ಅಂದರೆ ಆಲ್ಕೋಹಾಲ್ ಪ್ರಿಪರೇಷನ್ ಬಗ್ಗೆ ಮಾತಾಡ್ತಿದ್ದೀನಿ ಇಲ್ಲಿ. ಸೊ ಅಲ್ಲಿ ಯೂಸ್ ಮಾಡಿದಾಗ ಅದಕ್ಕೆ ನಾವು ಬ್ರಿವರ್ಸ್ ಈಸ್ಟ್ ಅಂತ ಕರಿತೀವಿ. ಓಕೆ, ಸೊ ಲೈಕ್ ದಟ್ ನಾವು ಡಿಫ್ರೆಂಟ್ ಈಸ್ಟನ್ನ ಕೂಡ ನೋಡ್ತೀವಿ, ವಿಚ್ ಇಸ್ ಜನರಲಿ ಯೂಸ್ ಫಾರ್ ಫರ್ಮೆಂಟೇಷನ್ ಅಂತ ಹೇಳ್ತೀವಿ. ಏನು ಹಾಗಿದ್ರೆ ಈ ಫರ್ಮೆಂಟೇಷನ್ ಅಂತಂದರೆ, ನೀವು ಕೇಳಿರ್ಬೋದು, ಲೈಕ್ ನಿಮ್ಮ ಅಮ್ಮ ಪಿಕಲ್ ಮಾಡಿದಾಗ ಏನು ಮಾಡ್ತಾರೆ ಅಂತ. ಪಿಕಲ್ನ ಅವರು ಸಾಲ್ಟ್ ಎಲ್ಲ ಹೆಚ್ಚು ಸಾಲ್ಟನ್ನು ಹಾಕಿಬಿಟ್ಟು ತುಂಬ ದಿನಗಳವರೆಗೂ ಅದನ್ನು ಹಾಗೆ ಇಟ್ಟು ನಂತರ ಯೂಸ್ ಮಾಡೋಕ್ಕೆ ಕೊಡ್ತಾರೆ ಮನೇಲಿ, ಅಲ್ವಾ? ಸೊ ಏನಕ್ಕೆ ಹಾಗೆ ಮಾಡ್ತಾರೆ ಅಂತಂದರೆ, ಅಲ್ಲಿ ಅವರು ಕಳಿಯೋದಕ್ಕೆ ಬಿಡ್ತಾರೆ. ನೋಡಿ, ನಾನು ಹೇಗೆ ಕನ್ನಡದಲ್ಲಿ ಪ್ರನೌನ್ಸ್ ಮಾಡ್ತಾ ಇದ್ದೀನಿ, ಕಳಿಯೋದಕ್ಕೆ ಬಿಡ್ತಾರೆ, ಕೊಳೆಯೋದಲ್ಲ. ಓಕೆ, ಕೊಳೆಯೋದು ಡಿಕೆ, ಕಳಿಯೋದು ಫರ್ಮೆಂಟೇಷನ್. ಓಕೆ, ಕೊಳೆಯೋದು ಡಿಕೆ, ಕಳಿಯೋದು ಏನಿದೆ ಅದು ಫರ್ಮೆಂಟೇಷನ್. ಓಕೆ, ಸೊ ಕಳಿಯೋದಕ್ಕೆ ಬಿಡ್ತಾರೆ, ಅದಕ್ಕೆ ಕಳತಿದೆ ಅಥವಾ ಇಲ್ಲ ಅಂತ ಹೀಗೆ ಮಾತಾಡ್ತಾರೆ, ರೈಟ್? ಸೊ ಅಂದರೆ ಇಲ್ಲಿ ಆ ಉಪ್ಪಿನಕಾಯಿ ಅಥವಾ ನಿಮ್ಮ ಪಿಕಲ್ಸನ್ನು ಅವರು ತುಂಬ ದಿನಗಳವರೆಗೂ ಫರ್ಮೆಂಟೇಷನ್ ಆಗಕ್ಕೆ ಬಿಟ್ಟು ನಂತರ ಯೂಸ್ ಮಾಡೋಕ್ಕೆ ಕೊಡ್ತಾರೆ. ಓಕೆ, ಸೊ ಇದಕ್ಕೆ ನಾವೇನಂತೀವಿ, ಫರ್ಮೆಂಟೇಷನ್ ಪ್ರಾಸೆಸ್ ಅಂತ ಕರಿತೀವಿ. ಅಂದರೆ ಅಲ್ಲಿ ಏನಾಗುತ್ತೆ, ದೇ ಗೋ ಫಾರ್ ಸ್ಲೋ ಆ್ಯಂಡ್ ಸ್ಟಡಿ ರಿಲೀಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ and they will increase the number of those species in that media, whatever that may be the media. It may be your pickle, it may be your idli dosa paddu's flour. Okay, so irbodu. ಅಂದ್ರೆ ನೋಡಿ, ಇಡ್ಲಿ ದೋಸೆ ಪಡ್ಡು ಮಾಡಬೇಕಾದ್ರೂ ಅಮ್ಮ ಏನು ಮಾಡ್ತಾರೆ ಅನ್ನೋದನ್ನ ನೀವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಅವರು ಫಸ್ಟ್ ಸೋಕ್ ಮಾಡ್ತಾರೆ, ರೈಟ್? ಸೋಕ್ ಮಾಡಿಬಿಟ್ಟು ಒಂದು ಅರೌಂಡ್ 3 hours ಸೋಕಿಗೆ ಇಡ್ತಾರೆ. ನಂತರ ಏನು ಮಾಡ್ತಾರೆ, ಗ್ರೈಂಡ್ ಮಾಡಿಬಿಟ್ಟು ಅದನ್ನು ಸ್ಮಾಲ್ ಸೈಜ್ ಆಗಿ ರಿಡ್ಯೂಸ್ ಮಾಡಿ ಓವರ್ ನೈಟ್ ಶಿ ವಿಲ್ ಅಗೇನ್ ಕೀಪ್ ಇಟ್ ಇನ್ ಅ ಡಾರ್ಕ್ ರೀಜನ್ ಬೈ ಕ್ಲೋಸಿಂಗ್ ಇಟ್ಸ್ ಲಿಡ್, ಅಲ್ವಾ? ಇದು ಕಾಮನ್ ಆಗಿ ಮಾಡುವಂಥದ್ದು. ದೆನ್ ಆ ಓವರ್ ನೈಟ್ ಇಡಕ್ಕಿಂತ ಮುಂಚೆನೂ ಕೂಡ ಅಮ್ಮ ಸಮ್ ಸ್ಕಿಲ್ಸ್ನ ಯೂಸ್ ಮಾಡ್ತಿರ್ತಾರೆ. ಅದು ಏನು ಮಾಡ್ತಾರೆ ಅನ್ನೋದನ್ನ ಕೂಡ ನೀವು ಸರಿಯಾಗಿ ಅಬ್ಸರ್ವ್ ಮಾಡಬೇಕು. ಶಿ ವಿಲ್ ಸ್ಟಿರ್ ದ್ಯಾಟ್ ಫ್ಲೋರ್ ಕಂಟಿನ್ಯೂಸ್ಲಿ ಆ್ಯಂಡ್ ಶಿ ವಿಲ್ use her hand up and down or continuously in a circular manner. ಸೊ ಹಾಗೆ ಮಾಡೋದ್ರಿಂದ ಏನಾಯಿತು, ಏರಲ್ಲಿ ಇರುವಂಥ ಮೈಕ್ರೋಬ್ಸು ಎಂಟ್ರಿ ಆಗಿಬಿಟ್ಟು ಅದರಿಂದ ಫರ್ಮೆಂಟೇಷನ್ ಚೆನ್ನಾಗಿ ಆಗುತ್ತೆ. ಸೊ ದ್ಯಾಟ್ಸ್ ಅ ರೀಸನ್ ನೆಕ್ಸ್ಟ್ ಡೇ ವೆನ್ ಯು ಅಬ್ಸರ್ವ್ ಇಟ್ ಇನ್ ದ ಮಾರ್ನಿಂಗ್, ಓಕೆ, ಆ ಡಫ್ನ ಅಥವಾ ಡೋನ ಸೈಜ್ ಇನ್ಕ್ರೀಸ್ ಆಗಿರುತ್ತೆ. ಪ್ಲಸ್ ನಿಮ್ಮ ಇಡ್ಲಿ ದೋಸೆ ಪಡ್ಡು ಅಥವಾ ವಡ ತುಂಬ ಟೇಸ್ಟಿ ಆಗಿರುತ್ತೆ. ದಟ್ ಈಸ್ ಡ್ಯೂ ಟು ದ ಫರ್ಮೆಂಟೇಷನ್ ಅಂತ ಕರಿತೀವಿ, ಅಥವಾ ಕನ್ನಡದಲ್ಲಿ ಕಳಿಯೋದು ಅಂತ ಕರಿತೀವಿ. ಸೊ ಫಾರ್ ದ್ಯಾಟ್ ಫರ್ಮೆಂಟೇಷನ್ ವಿ ರಿಕ್ವೈರ್ ದಿ ಸ್ಯಾಕ್ರೋಮೈಸಿಸ್ ಸರ್ವೈಸಿಯೆ ಅಥವಾ ಈಸ್ಟ್ ಅಂತ ಕೂಡ ಕರಿತೀವಿ. ಓಕೆ, ಆ್ಯಂಡ್ ದಟ್ ಈಸ್ ಅ ಕೈಂಡ್ ಆಫ್ ಫಂಗೈ. ಹೋಪ್ ಯು ಆಲ್ ಮೇ ಬಿ ನೋಯಿಂಗ್ ದಿಸ್ ನೌ. ಓಕೆ, ಸೊ ಹಾಗೆ ಮತ್ತೆ ಕೆಲವು ಎಕ್ಸಾಂಪಲ್ಸನ್ನು ನಾವು ತಗೊಂಡ್ರೆ, before I go for some of the examples, I would like to let you know that these are cosmopolitan organisms anta karitivi. ಏನು ಹಾಗಂದ್ರೆ ಕಾಸ್ಮೋಪಾಲಿಟನ್ ಆರ್ಗ್ಯಾನಿಸಮ್ಸ್ ಅಥವಾ ಯೂನಿವರ್ಸಲಿ ಅಬ್ಸರ್ವ್ಡ್ ಆರ್ಗ್ಯಾನಿಸಮ್ಸ್ ಅಂತ ಏನು ಹಾಗೆ ನಾವು ಕರಿತೀವಿ, ಅಥವಾ ಕನ್ಸೀವೆಬಲ್ ಆರ್ಗ್ಯಾನಿಸಮ್ಸ್ ಅಥವಾ ಓಮ್ನಿಪ್ರೆಸೆಂಟ್. ನೋಡಿ ಎಷ್ಟೊಂದು ವರ್ಡ್ಸ್ ಇದೆ, ರೈಟ್? So omnipresent, cosmopolitan or conceivable. Okay, see, these are some of the words where we discuss about saying that they can be seen everywhere anta.
ಎಲ್ಲ ಕಡೆ ನೋಡ್ತೀವಿ ಅವುಗಳನ್ನ. ಅಂದರೆ ಈ ಒಂದು ಪ್ಲೇಸಲ್ಲಿ ಇರಬೇಕು, ಈ ಪ್ಲೇಸಲ್ಲಿ ಇರಬಾರ್ದು ಅಂತೆಲ್ಲ ಇಲ್ಲ. ಬಟ್ ಇಲ್ಲಿ ನಾವು ಸ್ಪೆಷಲಿ ವರ್ಡ್ಸ್ನ ಕನ್ಸೀವಬಲ್ ವರ್ಡನ್ನು ಯೂಸ್ ಮಾಡೋದಿಲ್ಲ. ಆಮ್ನಿ ಪ್ರೆಸೆಂಟ್ ಅಥವಾ ಕಾಸ್ಮೋಪಾಲಿಟನ್ ಅಂತ ಕರಿಬಹುದು. ಏನಕ್ಕಂದ್ರೆ ಕಾಸ್ಮೋಪಾಲಿಟನ್ ಅಥವಾ ಆಮ್ನಿ ಪ್ರೆಸೆಂಟ್ ನೋಡಿ, ನಿಮಗೆ ಗೊತ್ತಿರ್ಬೋದು, ಆಮ್ನಿ ಅಂತಂದ್ರೆ ಎಲ್ಲ ಕಡೆ, ಪ್ರೆಸೆಂಟ್ ಎಲ್ಲ ಕಡೆ ಪ್ರೆಸೆಂಟ್ ಇರುವಂಥದ್ದು. ಓಕೆ, ಕಾಸ್ಮೋಪಾಲಿಟನ್ ಅಂದ್ರೂ ಕೂಡ ಹಾಗೆ ಎಲ್ಲ ಕಡೆ ಇರೋದಕ್ಕೆ ನಾವು ಕಾಸ್ಮೋಪಾಲಿಟನ್ ಅಂತ ಕರಿತೀವಿ. ದೆನ್ ಕನ್ಸೀವಬಲ್ ಆರ್ಗ್ಯಾನಿಸಮ್ ಅನ್ನುವಂಥ ವರ್ಡನ್ನ ನಾವು ಇಲ್ಲಿ ಯೂಸ್ ಮಾಡೋದಿಲ್ಲ, ಅದನ್ನ ಆರ್ಥ್ರೋಪೊಡಾಕ್ಕೆ ಯೂಸ್ ಮಾಡ್ತೀವಿ. ಕನ್ಸೀವಬಲ್ ಅಂತಂದ್ರೆ ವೆರೆವರ್ ಯು ಇಮ್ಯಾಜಿನ್ ದೇರ್ ಯು ಗೆಟ್ ಇಟ್. ಕನ್ಸೀವಬಲ್ ಅಂದ್ರೆ ಏನ್ರಿ? wherever you imagine, there you get it. Okay, so whereas these fungi are called as cosmopolitan organisms anta karitivi. Cosmopolitan ಅಂದ್ರೆ ಎಲ್ಲ ಕಡೆ ಇರುತ್ತೆ, ಎಲ್ಲ ಕಂಟ್ರಿ, ಎಲ್ಲ ಎಕ್ಸ್ಟ್ರೀಮ್ ಕಂಡೀಷನ್ಸ್ ಅಂದ್ರೆ ಲೈಕ್ ಟು ಕೋಲ್ಡ್ ಟು ಹೈ ಟೆಂಪರೇಚರ್ ಅಲ್ಲಿನೂ ಪ್ರೆಸೆಂಟ್ ಇರುತ್ತೆ. ಬಟ್ ನಾಟ್ ಲೈಕ್ ಮೊನೇರನ್ಸ್. ಓಕೆ, ಕಂಪ್ಲೀಟ್ ಎಕ್ಸ್ಟ್ರೀಮ್ ರೀಜನ್ ಅದು. ಬ್ಯಾಕ್ಟೀರಿಯಾಸ್ದು ಅಥವಾ ಮೊನೇರನ್ಸ್ದು ಕಾನ್ಸೆಪ್ಟ್ ಡಿಫ್ರೆಂಟ್. ಓಕೆ, ಅಂದರೆ ಡೆಡ್ ಅಂಡ್ ಡಿಕೇಯಿಂಗ್ ಸಬ್ಸ್ಟೆನ್ಸ್ ಅಲ್ಲಿ ಕೂಡ ನೋಡ್ತೀವಿ, ಮಾಯಿಶ್ಚರ್ ಏನಾದರೂ ಇದ್ಬಿಟ್ರೆ ನೋಡ್ತೀವಿ, ಅಕ್ವಾಟಿಕ್ ರೀಜನಲ್ಲಿ ನೋಡ್ತೀವಿ. ಜನರಲಿ ಎಲ್ಲಿ ಮಾಯಿಶ್ಚರ್ ಇರುತ್ತೆ ಅಲ್ಲಿ ಹೆಚ್ಚು ಈ ಸ್ಪೀಸೀಸ್ ಇರೋದನ್ನ ನಾವು ನೋಡ್ತೀವಿ. ದೆನ್ ಇನ್ನೂ ಒಂದು ನೀವು ಅಬ್ಸರ್ವ್ ಮಾಡಿರ್ಬೋದು, ನಿಮ್ಮ ಮನೆ ಹತ್ರ ನೀವು ನಳದ ಟ್ಯಾಪ್ ಇರುತ್ತೆ ಹೊರಗಡೆ, ಜನರಲಿ ಮನೆ ಹೊರಗಡೆ ಓಕೆ ನಳದ ಟ್ಯಾಪ್ ಇರುತ್ತೆ, ಅಲ್ಲಿ ನಿಮ್ದು ನೀರು ಲೀಕ್ ಆಗ್ತಾ ಇರುತ್ತೆ ಅನ್ಕೊಳ್ಳಿ. ಓಕೆ, ಸೊ ನೀರು ಲೀಕ್ ಆಗಿ 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 ಅಲ್ಲಿ ಗ್ರೀನ್ ಕಲರ್ ಸಬ್ಸ್ಟೆನ್ಸ್ ಫಾರ್ಮ್ ಆಗಿರುತ್ತೆ. ಅಬ್ಸರ್ವ್ ಮಾಡಿದ್ದೀರಾ? ಅದಕ್ಕೆ ಕನ್ನಡದಲ್ಲಿ ನಾವೇನಂತೀವಿ? ಪಾಚಿ ಅಂತ ಕರಿತೀವಿ. ದಟ್ ಪಾಚಿ ಇಸ್ ನಥಿಂಗ್ ಬಟ್ ಫಂಗೈ. ಐ ಹೋಪ್ ಯು ಮೇ ಬಿ ನೋಯಿಂಗ್. ಓಕೆ, ಸೊ ಅದು ಫಂಗಲ್ ಇನ್ಫೆಕ್ಷನ್ ಆಗೋಗಿರುತ್ತೆ ಅಲ್ಲಿ ಎಲ್ಲ. ಓಕೆ, ಅದು ಒಂದು ಪಾಯಿಂಟು. ದೆನ್ ಎರಡನೇ ಪಾಯಿಂಟ್ ಬಂದ್ಬಿಟ್ಟು ನೀವು ಅಬ್ಸರ್ವ್ ಮಾಡಿರ್ಬೋದು, ಸಮ್ಮರಲ್ಲಿ ತುಂಬ ಡ್ರೈ ಆಗೋಗಿರುತ್ತೆ, ನಿಮ್ಮದು ಲೀಕೇಜು ಕೂಡ ನೀವು ಬಂದ್ ಮಾಡ್ಕೊಂಡಿರ್ತೀರಿ, ಅಂದರೆ ಲೈಕ್ ಅದನ್ನ ಸ್ಟಾಪ್ ಮಾಡಿಸಿರ್ತೀರಿ ಅಂತ ಅನ್ಕೊಳ್ಳಿ. ಅದನ್ನು ನೀವು ಕಂಪ್ಲೀಟ್ ಕ್ಲೀನ್ ಮಾಡಿದ್ರಿ. ಕ್ಲೀನ್ ಮಾಡಿದ್ರೂ ಸಹಿತ ವಿಂಟರ್ ಅಥವಾ ರೇನಿ ಸೀಸನಲ್ಲಿ ಮತ್ತೆ ರೀಅಪಿಯರ್ ಆಗುವಂಥ ಒಂದು ಚಾನ್ಸಸ್ಸನ್ನು ನೀವು ಅಬ್ಸರ್ವ್ ಮಾಡಿರ್ಬೋದು. ದ ರೀಸನ್ ಬಿಹೈಂಡ್ ದ್ಯಾಟ್ ಬಂದ್ಬಿಟ್ಟು ಅಲ್ಲಿ ಸ್ಪೋರ್ ಫಾರ್ಮೇಷನ್ ಆಗಿರುತ್ತೆ. ಆ ಸ್ಪೋರ್ಸ್ ಎಷ್ಟು ಮೈನ್ಯೂಟ್ ಮೈಕ್ರೋಸ್ಕೋಪಿಕ್ ಇರುತ್ತೆ. ಈವನ್ ದೋ ದೇ ಆರ್ ಮೈಕ್ರೋಸ್ಕೋಪಿಕ್, they can regrow in that region. ಓಕೆ, ಎಲ್ಲಾದರೂ ತೂತ್ಗಳಲ್ಲಿ ಅಥವಾ ಸಂಧಿಗಳಲ್ಲಿ ಅದು ಸಿಕ್ಕಾಕೊಂಡಿತ್ತು ಅಂತಂದರೆ ಅಲ್ಲಿಂದಾನೇ ಮತ್ತೆ ಶುರು ಮಾಡ್ಕೊಂಡ್ಬಿಡುತ್ತೆ. ಓಕೆ, ಸೊ ದಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಕನ್ಸರ್ನ್ ವಿತ್ ದಿಸ್ ಫಂಗೈ. ಓಕೆ, ಸೊ ಅದಕ್ಕೇನೆ ಫಂಗಲ್ ಇನ್ಫೆಕ್ಷನ್ ಆದರೆ ಸ್ವಲ್ಪ ಓವರ್ಕಮ್ ಆಗೋದು ತುಂಬ ಟೈಮ್ ಹಿಡಿಯುತ್ತೆ ಅಂತ ಹೇಳ್ತೀವಿ ನಾವು. ಓಕೆ, ದಟ್ ಈಸ್ ದ ರೀಸನ್. ಓಕೆ, ಸೊ ದೆನ್ ಒನ್ ಮೋರ್ ಪಾಯಿಂಟ್ ಬಂದ್ಬಿಟ್ಟು ನಾನು ಆವಾಗಲೇ ಹೇಳಿದೆ, ವೆರಾಸ್ ದೇ ಅಕರ್ ಇನ್ ವಾಟರ್, ಸಾಯಿಲ್, ಆನ್ ಅನಿಮಲ್ಸ್ ಆ್ಯಂಡ್ ಇನ್ಸೈಡ್ ದ ಅನಿಮಲ್ಸ್, ಆನ್ ದ ಪ್ಲಾಂಟ್ ಆ್ಯಂಡ್ ಇನ್ಸೈಡ್ ದ ಪ್ಲಾಂಟ್ಸ್, ಎವ್ರಿವೇರ್ ಯು ವಿಲ್ ಅಬ್ಸರ್ವ್ ದೆಮ್. ಓಕೆ, ಆ್ಯಂಡ್ ಒನ್ ಮೋರ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂತಂದ್ರೆ, ಕಂಪೇರ್ಡ್ ಟು ದ ಅದರ್ ಸ್ಪೀಸೀಸ್ ಇಲ್ಲೇ, ವೆರಾಸ್ ದೇ ಆರ್ ಕಂಪೋಸ್ಡ್ ಆಫ್ ಖೈಟಿನ್ ಆ್ಯಂಡ್ ಪಾಲಿಸ್ಯಾಕ್ರೈಡ್ ಅಂತ ಹೇಳ್ತೀವಿ. ಅಂದ್ರೆ ದ ಸೆಲ್ ವಾಲ್ ಆಫ್ ದೀಸ್ ಆರ್ಗ್ಯಾನಿಸಮ್ಸ್ ಈಸ್ ಮೇಡ್ ಅಪ್ ಆಫ್ ಖೈಟಿನ್ ಅಂತ ಹೇಳ್ತೀವಿ. ಖೈಟಿನ್ ಅಂದರೆ ಏನು? ನಿಮಗೆ ಸಿಂಪಲ್ ಆಗಿ ಅದನ್ನು ಅಬ್ಸರ್ವ್ ಮಾಡೋಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಲೈಕ್ ನೀವು ಕ್ರ್ಯಾಬನ್ನು ನೋಡಿರ್ಬೋದು, ರೈಟ್? ಸೊ ಕ್ರ್ಯಾಬ್ ಅಥವಾ ಏಡಿ ಅಂತ ಏನು ಕರಿತೀರಿ, ಏಡಿನ ಮೇಲಿನ ಒಂದು ಏನು ಕವರಿಂಗ್ ಇದೆ ನೋಡ್ರಿ, ದಟ್ ಈಸ್ ಆಲ್ಸೋ ಮೇಡ್ ಅಪ್ ಆಫ್ ಕ್ಯಾಲ್ಶಿಯಂ ಕಾರ್ಬೊನೇಟ್ ಅಲ್ಲಿ. ಓಕೆ, ಸೊ ಹಾಗೆ, ಅಥವಾ ನಿಮ್ಮ ಕಾಕ್ರೋಚ್ ಅಲ್ಲಿ ಅಲ್ಲಿನ ಒಂದು ಕವರಿಂಗ್ ಇದೆ ನೋಡಿ, ಒಂದು ವಿಂಗ್ ವಿಚ್ ಈಸ್ ಹೆಲ್ಪ್ಫುಲ್ ಟು ಪ್ರೊಟೆಕ್ಟ್ ದ ಇನ್ನರ್ ಟ್ರಾನ್ಸ್ಪರೆಂಟ್ ವಿಂಗ್ ಏನಿರುತ್ತೆ, ದಟ್ ಈಸ್ ಆಲ್ಸೋ ಖೈಟಿನೈಸ್ಡ್ ಅಂತ ಕರಿತೀವಿ. ಓಕೆ, ಸೊ ದ ಸೇಮ್ ಖೈಟಿನ್ ವಿಲ್ ಬಿ ಪ್ರೆಸೆಂಟ್ ಆನ್ ದ ವಾಲ್ ಆಫ್ ದೀಸ್ ಆರ್ಗ್ಯಾನಿಸಮ್ಸ್. ಓಕೆ, ದ ಸೆಲ್ ವಾಲ್ ಆಫ್ ದಿ ಫಂಗೈ ಈಸ್ ಮೇಡ್ ಅಪ್ ಆಫ್ ಖೈಟಿನ್ ಅಂತ ಹೇಳ್ತೀವಿ. ಸೊ ವೆರಾಸ್ ದಿಸ್ ಇಸ್ ಆಲ್ಸೋ 1 mark CT ನೀಟ್ ಕ್ವೆಶನ್ ಗೈಸ್. ಓಕೆ, ದೆನ್ ನಾನು ಒನ್ ಮೋರ್ ಪಾಯಿಂಟ್ ಹೇಳಿದೆ ನಿಮಗೆ ಕನ್ಸರ್ನ್ ವಿತ್ ದ ಈಸ್ಟ್. ಪ್ಲಸ್ ಈಸ್ಟ್ ಆರ್ ಯುನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ, ಅಂದರೆ ಕಂಪೇರ್ಡ್ ಟು ಆಲ್ ಅದರ್ ಫಂಗೈ. ಓಕೆ, ವೆರಾಸ್ ಈಸ್ಟ್ ಈಸ್ ದಿ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್. ಸೊ ದೆನ್ ಹಾಗಿದ್ರೆ ಬೇರೆ ಆರ್ಗ್ಯಾನಿಸಮ್ಸ್ ಹೇಗಿರುತ್ತೆ? ವೆರಾಸ್ ಆಸ್ ಐ ಸೇಡ್ ಯು ಅರ್ಲಿಯರ್ ಆಲ್ಸೋ, ವೆರಾಸ್ ಫಂಗೈ ಆರ್ ಜನರಲಿ ಫಿಲಾಮೆಂಟಸ್ ಅಂತ ಹೇಳ್ತೀವಿ. ಫಿಲಾಮೆಂಟಸ್ ಅಂದರೆ ಲಾಂಗ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ.
ಓಕೆ, ಸೊ ಲಾಂಗ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಅಂದರೆ ಈ ಥರ ಇದರಲ್ಲಿ ಸಿಂಗಲ್ನು ಮತ್ತೆ ಬೇರೆ ಇರುತ್ತೆ. ಓಕೆ, ಈ ಥರ ನೀವು ಫಾರ್ಮ್ ಆಗೋದನ್ನ ನೋಡಿರ್ಬೋದು. ನೋಡಿ, ಟೊಮ್ಯಾಟೊ ಕೊಳೆತು ಹೋದ್ಮೇಲೆ ಹೀಗೆ ಅದರ ಫಿಲಾಮೆಂಟ್ಸ್ ಗ್ರೋ ಆಗಿರುತ್ತೆ. ದೆನ್ ಆ ಫಿಲಾಮೆಂಟ್ಸ್ ನೆಟ್ವರ್ಕ್ ಫಾರ್ಮಲ್ಲಿ ಇದ್ದಾಗ ಅದಕ್ಕೆ ನಾವು ಮೈಸೀಲಿಯಂ ಅಂತ ಕರಿತೀವಿ. ಓಕೆ, ಆ ಸಿಂಗಲ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಏನಿದೆ ದಟ್ ಈಸ್ ಕಾಲ್ಡ್ ಆಸ್ filament, and that filament is called as a hyphae ಅಂತ ಕರಿತೀವಿ. Okay, each one is called as the hyphae here, and the network of such hyphae is called as mycelium ಅಂತ ಕರಿತೀವಿ. Okay, then ನಾವು ಆ ಥರ ಹೈಫೇನ ನೋಡಿದಾಗ, ಓಕೆ, ಈಚ್ ಅಂಡ್ ಎವ್ರಿ ಹೈಫೆ ವಿಲ್ ಬಿ ಡಿಫ್ರೆಂಟ್. ಅಂದರೆ ಡಿಫ್ರೆಂಟ್ ಸ್ಪೀಸೀಸಲ್ಲಿ ಡಿಫ್ರೆಂಟ್ ಟೈಪ್ ಆಗಿರುತ್ತೆ. Some hyphae are having the partitions and some hyphae are not having that partition. So that means they are continuous here. Okay, whereas these hyphae are generally multinucleated ಇರ್ತಾವೆ. ಓಕೆ, ಮಲ್ಟಿನ್ಯೂಕ್ಲಿಯೇಟೆಡ್ ಅಂದ್ರೆ ಏನ್ರಿ, ಸಿಂಗಲ್ ಸೆಲ್ ಇದ್ಬಿಟ್ಟು ಮೆನಿ ನ್ಯೂಕ್ಲಿಯಸ್ ಇದ್ದಾಗ ಆ ಸಿಂಗಲ್ ಸೆಲ್ನ ಒಳಗಡೆನೆ ಅದಕ್ಕೆ ನಾವು ಮಲ್ಟಿನ್ಯೂಕ್ಲಿಯೇಟೆಡ್ ಅಂತ ಕರಿತೀವಿ. ನೋಡ್ರಿ, ಆಸ್ ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ ದೇರ್, ಮಲ್ಟಿ ಅಂದ್ರೆ ಏನ್ರಿ, ಮೆನಿ. ಮಲ್ಟಿನ್ಯೂಕ್ಲಿಯೇಟೆಡ್ ಅಂದ್ರೆ ಮೆನಿ ನ್ಯೂಕ್ಲಿಯೇಟೆಡ್. ಓಕೆ, ಸೊ ಮೆನಿ ನ್ಯೂಕ್ಲಿಯಸ್ ವಿಲ್ ಬಿ ಪ್ರೆಸೆಂಟ್ ಇನ್ ದ ಸಿಂಗಲ್ ಸೆಲ್. ಓಕೆ, ಸೊ whereas I was letting you know that ಅವುಗಳು ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ ಅಂತ, ರೈಟ್? ಅದರ ಸೆಲ್ಸು ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಆ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಗೆ ನಾವು ಏನಂತ ಕರಿದ್ವಿ ಇಲ್ಲಿ, ಫಿಲಾಮೆಂಟಸ್ ಅಂತ ಕರಿತೀವಿ. ಆ ಫಿಲಾಮೆಂಟಸ್ ಸ್ಟ್ರಕ್ಚರ್ಗೆ ನಾವು ಬಯಾಲಜಿಕಲ್ ಟರ್ಮ್ ಏನು ಯೂಸ್ ಮಾಡ್ತೀವಿ, ಹೈಫೆ ಅಂತ ಹೇಳ್ತೀವಿ. ಸೊ ದೀಸ್ ಹೈಫೆ ಮೇ ಬಿ ಅಸೆಪ್ಟೇಟ್ ಆರ್ ಸೆಪ್ಟೇಟ್. ಮತ್ತೆ ತಿರ್ಗಾ ಹೈಫೆನಲ್ಲಿ ಎರಡು ಟೈಪ್ ಆಗಿ ಮಾಡ್ತೀವಿ, ಒಂದು ಅಸೆಪ್ಟೇಟ್, ಇನ್ನೊಂದು ಸೆಪ್ಟೇಟ್ ಅಂತ. ಓಕೆ, ಸೆಪ್ಟಾ ಅಂದ್ರೆ ಏನ್ರಿ? ಸೆಪ್ಟಾ ಅಂದ್ರೆ ಸ್ಮಾಲ್ ಥಿನ್ ಮೆಂಬ್ರೇನ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಬಿಟ್ವೀನ್ ದ ವಿದಿನ್ ಅ ಒನ್ ಸಿಂಗಲ್ ಕ್ಯಾವಿಟಿ ವಿಚ್ ವಿಲ್ ಬೈಫಿಕೇಟ್ that single cavity into many compartments. ಓಕೆ, ಅದಕ್ಕೆ ನಾವು ಸೆಪ್ಟಾ ಅಂತ ಕರಿತೀವಿ. ಲೈಕ್ ಫಾರ್ ಎಕ್ಸಾಂಪಲ್, ಓಕೆ, ನೀವು ಒಂದು ಪೆನ್ನನ್ನು ತಗೊಂಡ್ರೆ ಆ ಪೆನ್ನ ಕ್ಯಾವಿಟಿಯ ಒಳಗಡೆ ನೀವು ಏನಾದರೂ ಒಂದು ಸ್ಮಾಲ್ ಶೀಟನ್ನ ಇನ್ಸರ್ಟ್ ಮಾಡ್ತಾ ಹೋದ್ರೆ ಅದಕ್ಕೆ ನೀವೇನಂತ ಕರಿತೀರಿ, ಎರಡು ಪಾರ್ಟಿಷನ್ ಆಗಿ ಮಾಡ್ತಲ್ರಿ. ಸೊ ಆ ಒಂದು ಥಿನ್ ಮೆಂಬ್ರೇನ್ ವಿಚ್ ವಿಲ್ ಹೆಲ್ಪ್ ಟು ಬೈಫಿಕೇಟ್ ದ ಸಿಂಗಲ್ ಇಂಟು ಮೆನಿ ಕಂಪಾರ್ಟ್ಮೆಂಟ್, that is called as the septa ಅಂತ ಕರಿತೀವಿ. whereas septa is again a biological terminology. Okay, so septa is a thin membrane which helps to bifurcate that single cavity into many compartments, that is called as the septa. Okay, so whereas ಈ ಥರ ನಾವು ಸೆಪ್ಟಾನ ತುಂಬ ರೀಜನ್ಸ್ ಅಲ್ಲಿ ನೋಡ್ತೀವಿ. ಅಂದ್ರೆ ನಮ್ಮ ಬಾಡಿನಲ್ಲೂ ಇರೋದು ನೋಡ್ತೀವಿ, ದೆನ್ ಬೇರೆ ಲೋವರ್ ಆರ್ಗ್ಯಾನಿಸಮ್ಸ್ ಅಲ್ಲಿನೂ ಕೂಡ ಇರೋದು ನೋಡ್ತೀವಿ. ಬೇರೆ ಬೇರೆ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಎಲ್ಲ ನೀವು ಡಿಸ್ಕಸ್ ಮಾಡ್ತಾ ನಾವು ಹೇಗೆ ಹೋಗ್ತೀವಿ ಅಲ್ಲ, ಅವಾಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. whereas it is a common biological terminology anta. Okay, so now let me come back here. On the basis of the presence and the absence of the septa, we differentiate the hyphae into two different types, that is aseptate and septate hyphae anta karitivi. Okay, so that is concerned with the septa ಆಯ್ತು. ಓಕೆನಾ? ಇದು ಕೂಡ ಅಗೇನ್ 1 ಮಾರ್ಕ್ ಅಥವಾ 2 ಮಾರ್ಕ್ ಕ್ವೆಶ್ಚನ್ ಅಂತ ಹೇಳ್ಬೋದು. ಓಕೆ, ಈಗ ನೆಕ್ಸ್ಟ್ ನಾನು ನ್ಯೂಟ್ರಿಷನ್ಗೆ ಹೋಗೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ. ಸೊ ವೆರಾಸ್ ನ್ಯೂಟ್ರಿಷನ್ ಆಫ್ ದೀಸ್ ಸ್ಪೀಸೀಸ್ ಬಂದ್ಬಿಟ್ಟು ನಾನು ಆವಾಗಲೇ ಹೇಳಿದ್ದೆ, 3 ಟೈಪ್ ಆಗಿ ಮಾಡ್ತೀವಿ ಅಥವಾ ಬೇಸಿಕಲಿ 1 ಟೈಪ್ ಅಂತ ಹೇಳ್ತೀವಿ. ದೀಸ್ ಆರ್ ಹೆಟಿರೋಟ್ರೋಫಿಕ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಹೆಟಿರೋಟ್ರೋಫಿಕ್ ಅಂದ್ರೆ ಏನ್ರಿ? ನೋಡ್ರಿ, ನಾವು ಪ್ರೀವಿಯಸ್ ಕಾನ್ಸೆಪ್ಟ್ಸ್ ಅಲ್ಲೆಲ್ಲ ಡಿಸ್ಕಸ್ ಮಾಡಿದ್ವಿ. ದಟ್ ಈಸ್ ಫೋಟೋಸಿಂಥೆಟಿಕ್ ಅಥವಾ ಹೆಟ್ರೋಟ್ರೋಫಿಕ್. ಹೆಟ್ರೋಟ್ರೋಫಿಕ್ ಅಲ್ಲಿ ಮತ್ತೆ ತಿರ್ಗಾ ಡಿಫ್ರೆಂಟ್ ಟೈಪ್ಸ್ ಮಾಡ್ತೀವಿ ಅಂತ ಡಿಸ್ಕಸ್ ಮಾಡಿದ್ವಿ ಅಲ್ವಾ? ಬಟ್ ಇಲ್ಲಿ ಈ ಒಂದು ಫಂಗೈಗೆ ಹೋದ್ರೆ ದೇ ಆರ್ ನಾಟ್ ಫೋಟೋಸಿಂಥೆಟಿಕ್ ಗೈಸ್. ಓಕೆ, ಸೊ ಫೋಟೋಸಿಂಥೆಟಿಕ್ ಇರೋದಿಲ್ಲ ಅಂದ್ರೆ ಅರ್ಥ ಏನಾಯ್ತ್ರಿ? ದೇ ಆರ್ ನಾಟ್ ಹ್ಯಾವಿಂಗ್ ದ ಕ್ಲೋರೋಫಿಲ್ ಪಿಗ್ಮೆಂಟ್ ಅಂತ ಅಲ್ವಾ? ಅಫ್ಕೋರ್ಸ್ ಫಂಗೈನಲ್ಲಿ ಯಾವುದೇ ರೀತಿ ಅವುಗಳಿಗೆ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸು ಇರೋದಿಲ್ಲ. ದೆನ್ ಹೇಗೆ ಅವುಗಳು ಬದುಕ್ತವೆ? ಯು ಕ್ಯಾನ್ ಆಸ್ಕ್ ಮಿ ಅ ಕ್ವೆಶನ್. ಆಸ್ ಐ ಸೇಡ್ ಯು, ದೇ ಆರ್ ಹೆಟಿರೋಟ್ರೋಫಿಕ್. ಹೆಟಿರೋಟ್ರೋಫಿಕ್ ಅಂದ್ರೆ ಯಾವ ಥರ? ಬಿಕಾಸ್ ಹೆಟಿರೋ ಅನ್ನೋದು
ಮೆನಿ ಅಂತ ಮೀನಿಂಗ್ ಬಂತು ಅಥವಾ ಡಿಫ್ರೆಂಟ್ ಅಂತ ಮೀನಿಂಗ್ ಬಂತು. ಸೊ ಹಾಗಾಗಿ ಡಿಫ್ರೆಂಟ್ ಮೋಡ್ ಆಫ್ ನ್ಯೂಟ್ರಿಷನ್ಗೆ ಅವುಗಳು ಹೋಗ್ತವೆ. ಡಿಫ್ರೆಂಟ್ ಮೋಡ್ ಅಂದರೆ ಯಾವ ಡಿಫ್ರೆಂಟ್ ಮೋಡ್, ರೈಟ್? ಸೊ ಅದರಲ್ಲಿ ಮತ್ತೆ ತಿರ್ಗಾ ನಾವು 3 ಟೈಪ್ ಆಗಿ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಈ ಒಂದು ಕಾನ್ಸೆಪ್ಟ್ನ ಮೇಲೆ 3 ಮಾರ್ಕ್ಸ್ನ ಕ್ವೆಶನನ್ನು ಕೇಳ್ತಾನೆ. ದ ಮೋಡ್ ಆಫ್ ರೈಟ್ ಅ ನೋಟ್ ಆನ್ ಮೋಡ್ ಆಫ್ ನ್ಯೂಟ್ರಿಷನ್ ಇನ್ ದ ಫಂಗೈ ಅಂತ ಬರುತ್ತೆ. ಓಕೆ, ಸೊ ಮೋಡ್ ಆಫ್ ನ್ಯೂಟ್ರಿಷನ್ ಅಲ್ಲಿ ನಾನು ಆಗಲೇ ಹೇಳಿದೆ 3 ಟೈಪ್ ಅಂದರೆ ಯಾವುದು? ಒಂದು ಸ್ಯಾಪ್ರೊಫೈಟಿಕ್, ಇನ್ನೊಂದು ಸಿಂಬಯಾನ್, ಅಂಡ್ ದ ಥರ್ಡ್ ಒನ್ ಬಂದ್ಬಿಟ್ಟು ಪ್ಯಾರಾಸೈಟಿಕ್. ಓಕೆ, ಸೊ ಈ ವರ್ಡ್ನ ಮೀನಿಂಗ್ ಅಂತೂ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಮಕ್ಕಳೇ. ಫಸ್ಟ್ ಒನ್ ಬಂದ್ಬಿಟ್ಟು ಸ್ಯಾಪ್ರೊಫೈಟಿಕ್ ಅಂತ ಹೇಳ್ತೀವಿ. ಸ್ಯಾಪ್ರೊಫೈಟಿಕ್ ಅಂತಂದ್ರೆ ಡೆಡ್ ಅಂಡ್ ಡಿಕೇಯಿಂಗ್ ಸಬ್ಸ್ಟೆನ್ಸ್ನ ಮೇಲೆ ಗ್ರೋ ಆಗುವಂತಹ ಸ್ಪೀಸೀಸ್ಗೆ ಹಾಗೆ ಹೇಳ್ತೀವಿ. ಓಕೆ, ಸೊ ಅವುಗಳಿಗೆ ಬೆಸ್ಟ್ ಎಕ್ಸಾಂಪಲ್ ಬಂದ್ಬಿಟ್ಟು ನಿಮ್ಮ ಮಶ್ರೂಮ್. ಓಕೆ, ಅಣಬೆ ಅಂತ ಏನು ಕರಿತೀರಿ ನೋಡಿ ಕನ್ನಡದಲ್ಲಿ ನೀವು. ಓಕೆ, ದಟ್ ಈಸ್ ಮಶ್ರೂಮ್. ಓಕೆ, ದಟ್ ಈಸ್ ಸ್ಯಾಪ್ರೊಫೈಟಿಕ್. ದೆನ್ ಇನ್ನೊಂದು ಬಂದ್ಬಿಟ್ಟು ಪ್ಯಾರಾಸೈಟಿಕ್, ಮತ್ತೊಂದು ಬಂದ್ಬಿಟ್ಟು ಸಿಂಬಯಾನ್ ಅಂತ ಕರಿತೀವಿ. ಓಕೆ ಓಕೆ ಈಗ ನಾನು ಪ್ಯಾರಾಸೈಟಿಕ್ ಕೈಂಡ್ ಆಫ್ ಫಂಗೈಗೆ ಹೋಗ್ತೀನಿ. ಇಲ್ಲಿ ನಾನು ನೋಡಿ ಏನು ಫುಡ್ ತಗೊಂಡಿದ್ದೀನಿ ಅಂತಂದರೆ ಕನ್ಸರ್ನ್ ವಿತ್ ದ ಆ್ಯಂಟ್. Actually, the concept concerned with the parasitic kind of fungi is very interesting, guys. Okay, one such example is concerned with the ants. Ants ಅಲ್ಲಿ ಏನಾಗುತ್ತೆ ಗೊತ್ತಾ, ಒಂದು ಫಂಗಲ್ ಇನ್ಫೆಕ್ಷನ್ ಆಗುತ್ತೆ. ಆ ಫಂಗಲ್ ಇನ್ಫೆಕ್ಷನ್ ಏನು ಮಾಡುತ್ತೆ ಅಂದರೆ ಡೈರೆಕ್ಟ್ ಆಗಿ ಬ್ರೈನ್ಗೇನೆ ಇನ್ಫೆಕ್ಟ್ ಮಾಡುತ್ತೆ. ಒಂದು ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಅದು ಇನ್ಫೆಕ್ಷನ್ ಆದಾಗ ಆ್ಯಕ್ಚುಲಿ ಆ ಒಂದು ಆ್ಯಂಟ್ ಏನಿದೆ ಇನ್ಫೆಕ್ಷನ್ ಆಗಿ ಸ್ವಲ್ಪ ದಿನಕ್ಕೇನೆ ಸತ್ತೋಗ್ಬಿಡುತ್ತೆ. ಬಟ್ ದ ಥಿಂಗ್ ಈಸ್ ಆ ಫಂಗೈನ ಗ್ರೋತ್ ಆಗೋದ್ರಿಂದ ಅದು ಆ ಬ್ರೈನ್ ಆಫ್ ದಟ್ ಆ್ಯಂಟನ್ನೇ ಕಂಟ್ರೋಲ್ ಮಾಡಿಬಿಟ್ಟು ಓಕೆ ಫಸ್ಟ್ ಟೈಮ್ ಬ್ರೈನ್ ಆಫ್ ದ ಆ್ಯಂಟು ಇನ್ಫೆಕ್ಟ್ ಮಾಡುತ್ತೆ. ಅದು ಆದಮೇಲೆ ಅದು ಸಾಯುತ್ತೆ. ಓಕೆ, ಸೊ ಬ್ರೈನ್ ಆಫ್ ದಟ್ ಆ್ಯಂಟನ್ನು ಅದು ಇನ್ಫೆಕ್ಟ್ ಮಾಡಿದ ಮೇಲೆ ಅದು ಆ್ಯಂಟ್ಗೆ ಕನ್ಫ್ಯೂಷನ್ ಆಗೋಕ್ಕೆ ಶುರುವಾಗುತ್ತೆ. ಬಿಕಾಸ್ ಹೋಪ್ ಯು ಮೇ ಬಿ ನೋಯಿಂಗ್ ದ್ಯಾಟ್ ಆ್ಯಂಟ್ಸ್ ಆರ್ ಕೀಮೋಟ್ರೋಪಿಕ್. ಕೀಮೋಟ್ರೋಪಿಕ್ ಅಂದರೆ ಏನ್ರಿ ನೋಡ್ರಿ, ನೇಮ್ ಹೇಳ್ಕೊಡುತ್ತೆ ಮತ್ತೆ ತಿರ್ಗಾ. ಕೆಮಿಕಲ್ ಕೀಮೋಟ್ರೋಪಿಸಮ್. ಓಕೆ, ಟ್ರೋಪಿಕ್ ವರ್ಡ್ ಮೀನಿಂಗ್ ಏನ್ರಿ? ಮೂಮೆಂಟ್. ಅಂದ್ರೆ ಆನ್ ದ ಬೇಸಿಸ್ ಆಫ್ ಸೆನ್ಸೇಷನ್ ಆಫ್ ದ ಕೆಮಿಕಲ್ಸ್ ದೀಸ್ ಆ್ಯಂಟ್ಸ್ ವಿಲ್ ಮೂವ್ ಫ್ರಮ್ ಒನ್ ರೀಜನ್ ಟು ಅನದರ್ ರೀಜನ್ ಆರ್ ದೇ ಕಮ್ಯುನಿಕೇಟ್ ಫ್ರಮ್ ಒನ್ ಆ್ಯಂಟ್ ಟು ಅನದರ್ ಆ್ಯಂಟ್. ಓಕೆ, ಅದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಕನ್ಸರ್ನ್ ವಿತ್ ಆ್ಯಂಟ್ಸ್. ಅಂದ್ರೆ ಲೈಕ್ ಫಾರ್ ಎಕ್ಸಾಂಪಲ್ ನಾನು ಹೇಳಬೇಕು ಅಂದ್ರೆ ನೀವು ಅಬ್ಸರ್ವ್ ಮಾಡಿರ್ಬೋದು ಆ್ಯಂಟ್ಸ್ ಹೆಂಗೆ ಮೂವ್ ಆಗ್ತಾ ಅಂತ. one after the other, very beautifully in a single queue or row they will be moving. Okay, either towards food irbodu or towards their home irbodu, right? ಓಕೆ, ಸೊ ಹೇಗೆ ಅವುಗಳು ಅರ್ಥ ಮಾಡ್ಕೊಳ್ತವೆ, ಇಲ್ಲಿ ನನ್ನ ಫುಡ್ ಇದೆ ಅಥವಾ ಇಲ್ಲಿ ನನ್ನ ಮನೆ ಇದೆ ಅಥವಾ ಇಲ್ಲಿ ನನ್ನ ಎಗ್ಸ್ ಇದೆ. ಸಿ ಐ ಶುಡ್ ಗೋ ಫಾರ್ ಟೇಕಿಂಗ್ ಮೈ ಎಗ್ಸ್ ಆ್ಯಂಡ್ ಐ ಶುಡ್ ಶಿಫ್ಟ್ ದೋಸ್ ಎಗ್ಸ್ ಫ್ರಮ್ ಒನ್ ರೀಜನ್ ಟು ಅನದರ್ ರೀಜನ್ ಬಿಕಾಸ್ ರೈನ್ ಈಸ್ ಗೋಯಿಂಗ್ ಟು ಕಮ್. ಸಿ ದಿಸ್ ಇಸ್ ಹೌ ದೇ ವಿಲ್ ಹ್ಯಾವ್ ಬ್ಯೂಟಿಫುಲ್ ಕೈಂಡ್ ಆಫ್ ಕಮ್ಯುನಿಕೇಷನ್. ಓಕೆ, ಆ ಕಮ್ಯುನಿಕೇಷನ್ ಹೇಗೆ ಮಾಡ್ತವೆ ಅಂದರೆ ದಟ್ ಈಸ್ ಡ್ಯೂ ಟು ದ ರಿಲೀಸ್ ಆಫ್ ದ ಕೆಮಿಕಲ್ಸ್ from their body, especially from their mouth or through their body. Okay, ಅದನ್ನ ಸೆನ್ಸ್ ಮಾಡಿಬಿಟ್ಟು ಒಂದು ಆ್ಯಂಟ್ ಇನ್ನೊಂದು ಆ್ಯಂಟನ್ನು ಫಾಲೋ ಮಾಡ್ತಾ ಇರತ್ತೆ. ಅಂದರೆ ಅಲ್ಲಿ ಕ್ವೀನ್ ಆ್ಯಂಟ್ ಏನಿರುತ್ತೆ ಅದು ಮೆಸೇಜನ್ನು ಥ್ರೂ ಕೆಮಿಕಲ್ಸ್ ಕಳಿಸಿರತ್ತೆ. ಅದನ್ನು ಒಂದು ಆ್ಯಂಟ್ ಕ್ಯಾರಿ ಮಾಡಿದರೆ ಆ ಆ್ಯಂಟನ್ನು ಬೇರೆ ಆ್ಯಂಟ್ಗಳು ಫಾಲೋ ಮಾಡ್ತಿರ್ತವೆ. ಸೊ ಈ ಥರದ್ದು ಮೂಮೆಂಟ್ ಆಗ್ತಿರತ್ತೆ. ಬಟ್ ಇಲ್ಲಿ ಫಂಗೈನ ಇನ್ಫೆಕ್ಷನ್ ಆದಾಗ ಈ ಸ್ಪೀಸೀಸಲ್ಲಿ ಏನಾಗೋಗುತ್ತೆ, ಎಲ್ಲ ಆ್ಯಂಟ್ಗಳು ಒನ್ ಡೈರೆಕ್ಷನಲ್ಲಿ ಮೂವ್ ಆಗ್ತಿದ್ರೆ ಇದು ಮಾತ್ರ ಡಿಫ್ರೆಂಟ್ ಆಗಿ ಮೂವ್ ಆಗೋಕ್ಕೆ ಶುರು ಮಾಡಿಬಿಡುತ್ತೆ. ಬಿಕಾಸ್ ಆಫ್ ದ ಫಂಗಲ್ ಇನ್ಫೆಕ್ಷನ್ ಟು ಇಟ್ಸ್ ಬ್ರೈನ್ ಇಟ್ ಸ್ಟಾರ್ಟ್ಸ್ ಬಿಹೇವಿಂಗ್ ಇನ್ ಅ ಡಿಫ್ರೆಂಟ್ ಮ್ಯಾನರ್. ಓಕೆ, ಇದು ಒಂದನೇ ಪಾಯಿಂಟ್. ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಏನಾಗುತ್ತೆ, ಇಲ್ಲಿ ಈ ಆ್ಯಂಟು ಯಾವಾಗ ಸತ್ತೋಗುತ್ತೆ ಅವಾಗ ಅದರೊಳಗಡೆ ಇದ್ದಂಥ ಫಂಗೈನ ಆ್ಯಕ್ಚುಲ್ ಮೂಮೆಂಟ್ ಮೇಕ್ಸ್ ದ್ಯಾಟ್ ಆ್ಯಂಟ್ ಟು ಮೂವ್. ಓಕೆ, ದ ಹೋಲ್ ಆಮೇಲೆ ಬ್ರೈನ್ ನಂತರ ಎಲ್ಲ ಬಾಡಿ ಪಾರ್ಟ್ಸ್ಗೆ ಇನ್ಫೆಕ್ಷನ್ ಆಗೋಕ್ಕೆ ಶುರುವಾಗುತ್ತೆ. ಸೊ ಶುರು ಆದಮೇಲೆ ಆ ಆ್ಯಂಟ್ ಆ್ಯಕ್ಚುಲಿ ಮೂವ್ ಆಗ್ತಿರಂಗಿಲ್ರಿ, ಒಳಗಡೆ ಫಂಗೈ ಏನಿದೆ ಅದರ ಗ್ರೋತ್ನಿಂದಾಗಿ ಅದರ ಬಾಡಿ ಅಲ್ಲಾಡ್ತಿರ್ತೈತ್ರಿ. ಸೊ ದಟ್ ಲುಕ್ಸ್ ಲೈಕ್ ಅ ಝಾಂಬಿ ಮೂಮೆಂಟ್ ಅಂತ ಕರಿತೀವಿ. ಸೊ ದಟ್ ಝಾಂಬಿ ಮೂಮೆಂಟ್, ಝಾಂಬಿ ಅಂದರೆ ನಿಮಗೆ ಗೊತ್ತಿರ್ಬೋದು, ನಾವಡೇಸ್ ಎಲ್ಲ ಮಕ್ಳಿಗೂ ಗೊತ್ತು ಝಾಂಬಿ ಅಂದರೆ ಏನಂತ, ರೈಟ್? ಸೊ ಬೇರೆ ಝಾಂಬಿ ಮೂಮೆಂಟನ್ನು ನಾವು ಆ್ಯಂಟ್ಸ್ನ ನೋಡೋಕೆ ಶುರು ಮಾಡಿಬಿಡ್ತೀವಿ. ಓಕೆ, ಸೊ ನಮಗೇನು ಅನ್ಸುತ್ತೆ, ಡೆಡ್ ಆಗಿರೋ ಆ್ಯಂಟ್ ಹೇಗೆ ಮೂವ್ ಆಗೋಕ್ಕೆ ಶುರುವಾಯಿತು, ಏನಾದರೂ ಭೂತ ಬಂತಾ ಅದ್ರ ಬಾಡಿನಲ್ಲಿ ಅಂತ. ಬಟ್ ಆ್ಯಕ್ಚುಲಿ ಇಟ್ಸ್ ನಾಟ್ ಸೊ. ದಟ್ ಈಸ್ ಡ್ಯೂ ಟು ದ ಇನ್ಫೆಕ್ಷನ್
ಬೈ ದ ಫಂಗೈ ಅಂತ ಹೇಳ್ತೀವಿ. ಓಕೆ, ಸೊ ಅದು ಒಂದು ಪಾಯಿಂಟ್. ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಇದರಲ್ಲಿನೇ ಮತ್ತೆ ಆ್ಯಂಡ್ಸ್ ಅಲ್ಲಿ ಕೆಲವು ತುಂಬಾ ಜಾಣ ಕೂಡ ಇರ್ತವೆ, ಅವುಗಳಿಗೆ ಗೊತ್ತಾಗಕ್ಕೆ ಶುರುವಾಗುತ್ತೆ. ನಾವೆಲ್ಲ ಒನ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ರೆ ಇದ್ಯಾಕೋ ಡಿಫ್ರೆಂಟ್ ಆಗಿ ಜಾಂಬಿ ತರ ಬಿಹೇವ್ ಮಾಡ್ತಿದೆ ಅಂತ. ಸೊ then they start producing the antagonistic chemical to not to go towards that ant by the other ants. Okay, so that's an interesting concept concerned with the parasitic fungi ಅಂತ ಹೇಳ್ತೀವಿ. ಓಕೆ, ಸೊ ಅದಕ್ಕೆ ಈ ಒಂದು ಫೋಟೋಕಾಪಿ ಏನಿದೆ ಬೆಸ್ಟ್ ಎಕ್ಸಾಂಪಲ್. ಓಕೆ, ದೆನ್ ನೆಕ್ಸ್ಟ್ ಒನ್ ಬಂದು ಸಿಂಬಯೋಟಿಕ್ ಫಂಗೈ ಅಂತ ಹೇಳ್ತೀವಿ. ನೋಡಿ, ನಿಮಗೆ ಈ ವರ್ಡ್ನ ಮೀನಿಂಗ್ ಕೂಡ ಗೊತ್ತಿರಬಹುದು. ಸಿಂಬಯೋಸಿಸ್ ವರ್ಡ್ ಏನು ರೆಫರ್ ಮಾಡುತ್ತೆ ಅಂತಂದ್ರೆ ಮ್ಯೂಚುವಲಿಸಮ್ ಬಗ್ಗೆ ಹೇಳ್ಕೊಡತ್ತೆ. ಓಕೆ, ಸೊ ಮ್ಯೂಚುವಲಿಸಮ್ ಅಂದ್ರೆ ಏನು? ಒಬ್ರು ಯಾರು ಕೊಡ್ತಾರೋ ಅದನ್ನ ಇನ್ನೊಬ್ರು ತಗೊಳ್ಳೋದು, ಮತ್ತೆ ಈ ತಗೊಂಡಿರೋರು ಕೊಟ್ಟಿರೋರಿಗೆ ಇನ್ಯಾವುದೋ ಒಂದು ರಿಟರ್ನ್ ಅನ್ನ ಮಾಡೋದು, ರಿಟರ್ನ್ ಗಿಫ್ಟ್ ಮಾಡೋದು. ಓಕೆ, ಸೊ ಅಂದ್ರೆ ಲೈಕ್ one is getting benefited and another one is also getting benefited. Okay, so that is called as the mutualism. See here, best example ಬಂದ್ಬಿಟ್ಟು ನಿಮಗೆ ನಾಲೆಜ್ ಬೇಕು, ನನಗೆ ಏನು ಬೇಕು? ನನಗೆ ಅಫ್ಕೋರ್ಸ್ ಸ್ಯಾಲರಿ ಬೇಕು, ರೈಟ್? ಬಟ್ whereas here we have got mutual understanding, right? ಸೊ ಏನಿಲ್ಲಿ ನಾನು ದುಡಿತಾ ಇದ್ದೀನಿ, ನೀವು ನಾಲೆಜ್ ತಗೊಳ್ತಾ ಇದ್ದೀರಿ, right? So we are having mutual connection over here, right? So ಆ ಥರ. So that is nothing but the mutualism ಅಂತ ಕರಿತೀವಿ. ಸೊ ಅದಕ್ಕೇನೆ that is also called as the symbiotic, because ಅದು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಆ ಥರ ಎಕ್ಸ್ಚೇಂಜ್ ಮಾಡ್ಕೊಳ್ತಿರುತ್ತೆ. ಸಮ್ ರೀಸನ್ಸ್ ಇರುತ್ತೆ ಬಿಹೈಂಡ್ ದ್ಯಾಟ್. ಏನಪ್ಪ ಅದು ಅಂತಂದ್ರೆ ಒನ್ ಸಚ್ ಎಕ್ಸಾಂಪಲ್ ಬಂದು mycorrhizae. Mycorrhizae is the name of a species of the fungi. Okay, so mycorrhizae will provide the nitrogen to the plants. Okay, so ಇಲ್ಲಿ ನೋಡಿ, as you can see the diagram of the picture over here, mycorrhizae ಇದ್ದಾಗ ಈ ಪ್ಲಾಂಟ್ ನ ಗ್ರೋತ್ ಎಷ್ಟು ಚೆನ್ನಾಗಿದೆ. mycorrhizae ಹೆಲ್ಪ್ ಇಲ್ಲ ಅಂದ್ರೆ ಈ ಪ್ಲಾಂಟ್ ನ ಸ್ಪೀಸೀಸ್ ಎಷ್ಟು ಗ್ರೋ ಆಗಿಲ್ಲ ಅಂತ. ಅದಕ್ಕೆ ಇದು ಕಂಪ್ಯಾರಿಟಿವ್ ಡಯಾಗ್ರಾಮ್ ಇದು. ಓಕೆ, ಅಂದ್ರೆ ಈ mycorrhizae ಏನ್ ಮಾಡುತ್ತೆ, ಸಾಯಿಲ್ ಅಲ್ಲಿ ಇರುವಂತಹ ನೈಟ್ರೋಜನ್ ಅನ್ನ ಈ ಪ್ಲಾಂಟ್ ಗೆ ಫಿಕ್ಸ್ ಮಾಡಿಬಿಟ್ಟು ಆ ಪ್ಲಾಂಟ್ ಚೆನ್ನಾಗಿ ಗ್ರೋ ಆಗೋ ಹಾಗೆ ಮಾಡುತ್ತೆ. ದೆನ್ ಈ ಪ್ಲಾಂಟ್ ಅದಕ್ಕೆ ಏನು ಕೊಡುತ್ತೆ, ಬಿಕಾಸ್ ಇಟ್ಸ್ ಅ ಸಿಂಬಯೋಸಿಸ್, ರೈಟ್? ಸೊ ಈ ಪ್ಲಾಂಟ್ mycorrhizae ಗೆ ಶೆಲ್ಟರ್ ನ ಪ್ರೊವೈಡ್ ಮಾಡ್ತಿರತ್ತೆ. Okay, so this is how both of them are getting benefited here, because mycorrhizae is not free living organism. That's a reason here. ಓಕೆ, ಸೊ mycorrhizae ಫ್ರೀ ಲಿವಿಂಗ್ ಇರೋದಿಲ್ಲ. ಅದಕ್ಕೋಸ್ಕರ ಈ ಪ್ಲಾಂಟ್ಸ್ಗಳು ಏನಿರುತ್ತೆ ಅವುಗಳು ಶೆಲ್ಟರ್ ಪ್ರೊವೈಡ್ ಮಾಡ್ತಿರತ್ತೆ. ದೆನ್ ಆ ಶೆಲ್ಟರ್ನ ಯುಟಿಲೈಸ್ ಮಾಡ್ಕೊಂಡಿದ್ದಕ್ಕೋಸ್ಕರ ಇದು ರಿಟರ್ನ್ ಗಿಫ್ಟ್ ಆಗಿ ನೈಟ್ರೋಜನ್ ಅನ್ನ ಆ ಪ್ಲಾಂಟ್ಗೆ ಪ್ರೊವೈಡ್ ಮಾಡ್ತಿರತ್ತೆ. ಸೊ ಅದಕ್ಕೋಸ್ಕರ ನಾವು ಸಿಂಬಯೋಟಿಕ್ ಅಂತ ಕರಿತೀವಿ. ಅಂದ್ರೆ ಸಿಂಬಯೋಟಿಕ್ ಇಸ್ ಅಗೇನ್ ಅ ಕೈಂಡ್ ಆಫ್ ಮೋಡ್ ಆಫ್ ನ್ಯೂಟ್ರಿಷನ್ in the fungi ಅಂತ ಹೇಳ್ತೀವಿ. So this is how we find three modes of heterotrophic kind of mode of nutrition in the fungi ಅಂತ ಹೇಳ್ತೀವಿ. Okay, so that is concerned with the nutrition ಆಯಿತು. Then next ನಾನು reproduction concept ಗೆ ಹೋದ್ರೆ, whereas fungi ನಲ್ಲಿ reproduction takes place by either asexual method or sexual method or vegetative method. Okay, ಮೂರು ಟೈಪ್ ಆಗಿ ಮಾಡ್ತೀವಿ. ಸೊ ದ ಫಸ್ಟ್ ಒನ್ ಬಂದ್ಬಿಟ್ಟು ನಾನು ವೆಜಿಟೇಟಿವ್ ಮೀನ್ಸ್ಗೆ ಹೋದರೆ, ವೆಜಿಟೇಟಿವ್ ರಿಪ್ರೊಡಕ್ಷನ್ ಟೇಕ್ಸ್ ಪ್ಲೇಸ್ ಬೈ ಫ್ರಾಗ್ಮೆಂಟೇಷನ್ ಆರ್ ಫಿಷನ್ ಆರ್ ಬಡ್ಡಿಂಗ್ ಅಂತ ಹೇಳ್ತೀವಿ. ನಿಮಗೆ ಅದನ್ನು ಕೂಡ ಮೀನಿಂಗ್ ಗೊತ್ತಿರ್ಬೋದು. ನಾನು ಆವಾಗಲೇ ಒಂದು ಎಕ್ಸಾಂಪಲ್ ತಗೊಂಡೆ ನೋಡಿ, ಲೈಕ್ ಟ್ಯಾಪ್ನ ಹತ್ರ ಪಾಚಿ ಬೆಳೆದೋಗಿರುತ್ತೆ, ಆಮೇಲೆ ಸಮ್ಮರ್ ಟೈಮಲ್ಲಿ ಅಮ್ಮ ಕ್ಲೀನ್ ಮಾಡಿರ್ತಾರೆ, ಬಟ್ ವಿಂಟರ್ ಅಥವಾ ರೇನಿ ಸೀಸನಲ್ಲಿ ಮತ್ತೆ ರೀಅಪಿಯರ್ ಆಗತ್ತೆ ಅಂತ. ಓಕೆ, ಸೊ ಅದು ಹೇಗಾಯಿತು ಅಂತಂದರೆ, ಅವರು ಕ್ಲೀನ್ ಮಾಡಿದಾಗ ಅಲ್ಲಿ ಫ್ರಾಗ್ಮೆಂಟ್ಸ್ ಆಫ್ ದೋಸ್ ಫಂಗೈ ಫಾರ್ಮ್ ಆಗಿರ್ತಾವೆ, ಅಂದರೆ ಬ್ರೇಕ್ ಆಗಿಬಿಟ್ಟಿರ್ತೈತಿ ಆ ಫಂಗೈ. ಓಕೆ, ಬ್ರೇಕ್ ಆದಂಥ ಸ್ಮಾಲ್ ಪಾರ್ಟಿಕಲ್ಸ್ ಆಫ್ ದಟ್ ಫಂಗೈ ಏನಿದೆ ಅದು ಎಲ್ಲಾದರೂ ಸಿಕ್ಕೊಂಡು ಬಿಟ್ಟಿರುತ್ತೆ. ಸೊ ಅದು ಮತ್ತೆ ತಿರ್ಗಾ ಯಾವಾಗ ಮಾಯ್ಶ್ಚರ್ ಕಂಟೆಂಟ್ ಅದಕ್ಕೆ ಸಿಗುತ್ತೆ ಆವಾಗ ರೀಗ್ರೋ ಆಗೋಕ್ಕೆ ಶುರುವಾಗುತ್ತೆ. ಓಕೆ, ಸೊ ಅಂದರೆ ಅದು ಅನ್ಫೇವರಬಲ್ ಕಂಡೀಷನಲ್ಲಿ ಡಾರ್ಮೆಂಟ್ ಆಗಿ ಬಿಹೇವ್ ಮಾಡುತ್ತೆ, ಫೇವರಬಲ್ ಕಂಡೀಷನಲ್ಲಿ ಮತ್ತೆ ಆಕ್ಟಿವ್ ಆಗೋಗ್ಬಿಡುತ್ತೆ. So that's a interesting characteristic concerned with the fragmentation in the fungal reproduction. Okay, so then fission and budding process. So
ಫಿಷನ್ ಅಂದರೆ ಮತ್ತೆ ತಿರ್ಗಾ ಒಂದು ಸಿಂಗಲ್ ಸೆಲ್ ಇದ್ದದ್ದು ಬ್ರೇಕ್ ಆಗಿ ಎರಡಾಗೋದು. ಬಡ್ಡಿಂಗ್ ಅಂದರೆ ನಿಮಗೆ ಗೊತ್ತಿದೆ, ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಪ್ಯಾರೆಂಟಲ್ ಸ್ಟ್ರಕ್ಚರಿಂದ ಸ್ಮಾಲರ್ ಸ್ಟ್ರಕ್ಚರ್ ಎಕ್ಸೂಡ್ ಆಗಿಬಿಟ್ಟು ಗ್ರೋ ಆಗಿ ಅದು ಸ್ವಲ್ಪ ದಿನಗಳವರೆಗೂ ಪ್ಯಾರೆಂಟ್ಗೆ ಅಟ್ಯಾಚ್ ಆಗಿ ಯಾವಾಗ ಇಂಡಿವಿಜುವಲಿ ಗ್ರೋ ಆಗಬೇಕನ್ನೋದಿರುತ್ತೆ ಆವಾಗ ಡಿಟ್ಯಾಚ್ ಆಗುತ್ತೆ. ಪ್ಯಾರೆಂಟಲ್ ಸ್ಟ್ರಕ್ಚರಿಂದ ಡಿಟ್ಯಾಚ್ ಆಗಿ ಇಂಡಿವಿಜುವಲ್ ಆಗಿ ಸರ್ವೈವ್ ಆಗುತ್ತೆ. ಸೊ ಈ ಥರ ನಾವು ವೆಜಿಟೇಟಿವ್ ಮೀನ್ಸ್ ಆಫ್ ರೀಪ್ರೊಡಕ್ಷನ್ ಅನ್ನು ನೋಡ್ತೀವಿ. In our further class, we shall go for discussing concerned with the rest of the, two concepts. Thank you guys.